ಗ್ರಂಥಾಂತರಂಗದಲ್ಲಿ ಡಾಕ್ಟರ್ ಕೆ.ಎಸ್. ನಾರಾಯಣಾಚಾರ್ ಇವರು ಬರೆದ ಮಹಾಭಾರತ ರೋಚಕ ಕಥಾಮಾಲಿಕೆ 1 ಶ್ರೀ ಮಹಾಭಾರತ ಪಾತ್ರಪ್ರಪಂಚ ಹೊಸ ಸೇರ್ಪಡೆಗಳೊಂದಿಗೆ. ಅಧ್ಯಾಯ 12 ಶ್ರೀಕೃಷ್ಣನ ಪಾತ್ರದ ಪರಿಚಯದ ಮುಂದುವರೆದ 5ನೆಯ ಭಾಗ. ಅನೇಕ ಮಂತ್ರಗಳು ಗರ್ಭದಲ್ಲಿರುವ ಜೀವನ ಮಂಗಳ ಯೋಗ ವೈದಿಕರದ್ದು. ಅದನ್ನು ಗೊಡ್ಡು ಮೀಮಾಂಸಕರ ದೆಸೆಯಿಂದ ರಕ್ಷಿಸಿ ಜೀವನವೇ ಒಂದು ಯಜ್ಞ ಪ್ರವಾಹವೆಂಬ ಮನುಷ್ಯರೆಲ್ಲ ಇದರಲ್ಲಿ ಅರ್ಪಣೆಯಿಂದ ಧನ್ಯತೆಯಿಂದ ಬಾಳಬೇಕೆಂಬ ಸುಂದರ ಪ್ರಜ್ಞೆಯನ್ನು ಉಳಿಸಿದವನು ಶ್ರೀಕೃಷ್ಣ. ಅದನ್ನು ತಾನು ಬಾಳಿ ಆಚರಿಸಿ ಇತರರಿಗೂ ದಾರಿ ತೋರಿಸಿ ಬದುಕಿದುದೇ ಮಹಾಭಾರತದ ವಿಷಯ. ಮಹಾಭಾರತವೆಲ್ಲ ಶ್ರೀಕೃಷ್ಣ ಯೋಗ ಈ ಅರ್ಥದಲ್ಲಿ. ಆದ್ದರಿಂದ ಶ್ರೀಕೃಷ್ಣ ಯೋಗ ಆರಂಭವಾಗುವುದು ಪಾಂಡವರ ಸಂಶೋಧನೆಯಲ್ಲಿ, ಅದು ಬೆಳೆಯುವುದು ಅವರ ಬಲವರ್ಧನೆಯ ಅವನ ಯತ್ನದಲ್ಲಿ, ಅದು ಮುಕ್ತಾಯವಾಗುವುದು ಪಾಂಡವ ವೈರಿಗಳ ನಿರ್ನಾಮ ನಂತರ ಧರ್ಮ ಸಾಮ್ರಾಜ್ಯ ಸ್ಥಾಪನೆಯ ಘಟ್ಟದಲ್ಲಿ. ತನ್ನ ಇಡೀ ಜೀವನವನ್ನೇ ಶ್ರೀಕೃಷ್ಣ ಸಮಗ್ರ ಯೋಗವನ್ನಾಗಿ ಬಾಳಿದ. ಅವನ ಸಿದ್ಧಿ ಸಾಧನೆಗಳೆಲ್ಲ ಈ ಯೋಗಕ್ಕೆ ಅರ್ಪಿತವಾದವು. ಅದಕ್ಕೆ ಒಗ್ಗಲಾರದುದು, ಅರ್ಪಿತವಾಗಲಾರದುದು ಅವನ ಜೀವನದಲ್ಲಿ ಏನೂ ಉಳಿಯಲಿಲ್ಲ. ರಾಷ್ಟ್ರದ ಎಲ್ಲ ಸಂಸ್ಥೆಗಳು, ಸಾಮಾಜಿಕ ಸಂಸ್ಥೆಗಳು, ಕಟ್ಟಳೆ ಪರಂಪರೆಗಳು ಈ ರಾಷ್ಟ್ರಹಿತ ಯೋಗಕ್ಕೂ ತನ್ಮೂಲಕ ವ್ಯಕ್ತಿಯ ಉನ್ನತೀಕರಣಕ್ಕೂ ವಿನಿಯೋಗವಾಗಬೇಕೆಂಬ ಬೋಧಿಸಿದ, ನಡೆಸಿ ತೋರಿಸಿಕೊಟ್ಟ ಶ್ರೀಕೃಷ್ಣ ಯೋಗ ಶಬ್ದಕ್ಕೆ ನೀಡಿದ ಈ ವಿಶಾಲ ವ್ಯಾಖ್ಯೆಯನ್ನು ಬೇರ್ಯಾರೂ ವಿಶ್ವದಲ್ಲಿ ನೀಡಲಿಲ್ಲ. ಅದೇ ಅವನ ಹಿರಿತನ. ದ್ರೌಪದಿಯು ಅರ್ಜುನನ ಕೈ ಹಿಡಿಯುವುದು ಈ ಜಗತ್ತದ್ಧಿರಿಣ ರೂಪದ ಯೋಗದ ಒಂದು ಅಂಗವಾಗಿತ್ತು. ಇದಕ್ಕೆ ಪ್ರಮಾಣ ನೋಡಿ. ಹೆಣ್ಣೆಂಬುವಳು ಹರಾಜು ಮಾಡಲ್ಪಡುವ ವಸ್ತುವಲ್ಲ, ಲಾಟರಿ ಟಿಕೆಟ್ ಅಲ್ಲ ಎಂದು ನಂಬಿದ್ದ ಶ್ರೀಕೃಷ್ಣ ಆ ಹರಾಜಿನಂತಹ ಸ್ವಯಂವರದಲ್ಲಿ ಜರಾಸಂಧ, ವಿರಾಟ, ದುರ್ಯೋಧನನಂತವರಿಗಾರಿಗೂ ಅಸಾಧ್ಯವೆನಿಸಿದ ಮತ್ಸ್ಯಯಂತ್ರವನ್ನಿಡಿಸಿದ. ದ್ರೌಪದಿಯ ಪಾಂಡವರ ಹಿತ ಸಾಧಿಸಿದ. ಗೆದ್ದ ಪಾಂಡವರನ್ನು ಹಿಂಬಾಲಿಸಿ ಅವರಡಗಿಕೊಂಡಿದ್ದ ಕುಂಬಾರನ ಮನೆಗೂ ಬಂದ. ಅತ್ತೆ ಕುಂತಿಗೂ ಯುಧಿಷ್ಠಿರನಿಗೂ ನಮಸ್ಕರಿಸಿದ. ನಾನೇ ಕೃಷ್ಣ ಎಂದು ಪರಿಚಯಿಸಿಕೊಂಡ. ಗುಟ್ಟಾಗಿ ಇಲ್ಲಿದ್ದ ನಮ್ಮನ್ನು ನೀನು ಹೇಗೆ ಪತ್ತೆ ಮಾಡಿದೆ ಎಂಬ ಯುಧಿಷ್ಠಿರನ ಪ್ರಶ್ನೆಗೆ ಅಗ್ನಿಯು ಗುಟ್ಟಾಗಿದ್ದರೂ ಪತ್ತೆಯಾಗುವುದಲ್ಲವೇ ಎಂದಷ್ಟೇ ಉತ್ತರಿಸಿ ಶ್ರೀಕೃಷ್ಣ ಮಿತಭಾಷಿ, ಸಮರ್ಥ ತಂತ್ರಗಾರ, ತನ್ನ ಗುಟ್ಟನ್ನು ಇತರರಿಗೆ ಬಿಟ್ಟುಕೊಡದ ದೀರ್ಘದರ್ಶಿ. ನೀವು ಅಗ್ನಿಜ್ವಾಲೆಯಿಂದ ಮುಕ್ತರಾದುದು ನಮ್ಮ ಅದೃಷ್ಟ. ಧೃತರಾಷ್ಟ್ರನ, ಅವನ ಮಗನ, ಅವನ ದುರ್ಮಂತ್ರಿಯ ಇಷ್ಟಾರ್ಥ ಕೈಗೂಡದಿದುದು ನಮ್ಮ ಸುದೈವ ಎಂದು ಹೇಳಿದವನೇ ಪಾಂಡವರಿಗೊಂದು ಹಿತೋಕ್ತಿಯನ್ನು ಉಪದೇಶಿಸುತ್ತಾನೆ. ನಿಮ್ಮ ಹೃದಯ ಗುಹೆಯಲ್ಲಿ ಒಂದು ಅಪೂರ್ವ ವಸ್ತುವಿದೆಯಲ್ಲ, ಅದು ನಿಮಗೆ ಮಂಗಳವನ್ನುಂಟು ಮಾಡಲಿ. ಅದರ ಕೃಪೆಯಿಂದ ಪ್ರಜ್ವಲಿಸುವ ಅಗ್ನಿಯಂತೆ ಪ್ರವೃದ್ಧಮಾನರಾಗಿ ಬೆಳಗಿರಿ. ನೀವು ಪಾಂಡವರೆಂದು ಇಲ್ಲಿ ಯಾವುದರೆಗೂ ತಿಳಿಯದಿರಲಿ. ಶಿಬಿರಕ್ಕೆ ತೆರಳುತ್ತೇನೆ. ಆದಿಪರ್ವದ 190ನೇ ಸ್ಕಂದ 25ನೇ ಶ್ಲೋಕ. ಶ್ರೀಕೃಷ್ಣನ ಸಮರ್ಥ ರಾಜಕಾರಣಕ್ಕೆ ಇಲ್ಲಿ ಬುನಾದಿ ಇದೆ. ಋತ ಸತ್ಯ ರೂಪವಾದ ದೇವರು ಎಲ್ಲರ ಹೃದಯದಲ್ಲಿಯೂ ಉಂಟು. ಅವನಿಗೆ ದ್ರೋಹ ಮಾಡದೆ ಬದುಕಬೇಕು ಎಂಬುದು. ಅರ್ಜುನನ ಸ್ನೇಹ. ಶ್ರೀಕೃಷ್ಣ ಪಾಂಡವರನ್ನು ಮೆಚ್ಚಿಕೊಂಡದ್ದೇಕೆಂಬ ಪ್ರಶ್ನೆಗೂ ಇಲ್ಲಿ ಉತ್ತರವಿದೆ. ಹೃದಯಸ್ಥವಾದ ಸತ್ಯವನ್ನು ಅವರು ಕೈಬಿಡದೆ ನಂಬಿ ಅನುಸರಿಸಿದ್ದರಿಂದ ತನಗೆ ಅವರು ಕೇವಲ ರಕ್ತ ಬಾಂಧವರೆಂಬುದಕ್ಕಲ್ಲ. ತನಗಿಂತ 46 ದಿನ ಹಿರಿಯನಾದ ಅರ್ಜುನನನ್ನು ಶ್ರೀಕೃಷ್ಣ ಮನಸಾರೆ ಪ್ರೀತಿಸಿದ್ದು ಅವನ ಗುಣಗಳಿಗಾಗಿ. ಅವನ ಇಂದ್ರಿಯ ನಿಗ್ರಹ ಶಕ್ತಿ, ದೈವಭಕ್ತಿ, ಭಾತೃಪ್ರೇಮ, ಮಾತೃಭಕ್ತಿ, ರಾಷ್ಟ್ರನಿಷ್ಠೆ, ಗುರುಪರಾಯಣತೆ ಒಂದೊಂದು ಅವನ ಹೃದಯ ಸೆಳೆಯಿತು.
ಸುಭದ್ರೆ ಅರ್ಜುನನಿಗೆ ಕೂಡಿಸುವ ಮೂಲಕ ಶ್ರೀಕೃಷ್ಣ ಪಾಂಡವರಿಗೆ ಯಾದವ ಬಲವನ್ನೂ ಒದಗಿಸಿದ. ಆಗಲೇ ಪಾಂಚಾಲ ಬಲ ದೊರೆತು ಪಾಂಡವರು ತಲೆ ಎತ್ತಿದ್ದರು. ಇನ್ನು ದುರ್ಯೋಧನನ ಕಪಟಗಳು ಸುಲಭವಾಗಿ ನಡೆಯುವಂತಿರಲಿಲ್ಲ. ಇತ್ತ ಯಾದವ ಬಲವೂ ಹೀಗೆ ಒಟ್ಟು ಒದಗಿತು. ಪಾಂಡವರೈವರು ವಿಚಿತ್ರ ವಿಧಿಯಿಂದ ದ್ರೌಪದಿಯ ಕೈ ಹಿಡಿದಾಗ ವರ್ಷಕ್ಕೊಬ್ಬನು ಮಾತ್ರ ತಮ್ಮಲ್ಲಿ ಅವಳೊಡನಿರತಕ್ಕದ್ದೆಂದೂ ಉಳಿದವರು ಅವರನ್ನು ಏಕಾಂತದಲ್ಲಿ ಕಂಡರೆ ಪ್ರಾಯಶ್ಚಿತ್ತ ಮಾಡಿಕೊಳ್ಳಬೇಕೆಂದು ತಾವೇ ವಿಧಿಸಿಕೊಳ್ಳುತ್ತಾರೆ. ಒಮ್ಮೆ ಬ್ರಾಹ್ಮಣನೊಬ್ಬನ ಗೋವುಗಳು ಕಳವಾಗುತ್ತವೆ. ಈ ಗೋಳನ್ನು ಆ ಬ್ರಾಹ್ಮಣ ಅರ್ಜುನನೊಡನೆ ಹೇಳಿಕೊಳ್ಳುತ್ತಾನೆ. ಬ್ರಾಹ್ಮಣನ ರಕ್ಷಣೆಗೆ ಹೊರಟ ಅರ್ಜುನ ವೃತ ಮುರಿಯಬೇಕಾಗುತ್ತದೆ. ಏಕೆಂದರೆ ಅವನ ಗಾಂಡೀವ ಆಗ ಧರ್ಮಜ ದ್ರೌಪದಿಯರು ಏಕಾಂತದಲ್ಲಿ ಮಲಗಿದ್ದ ಶಾಲೆಯಲ್ಲಿತ್ತು. ಧರ್ಮಜ ಆಯುಧಾಗಾರದಲ್ಲಿ ಏಕೆ ದ್ರೌಪದಿಯನ್ನು ಕೂಡಿದ್ದನೆಂಬುದಕ್ಕೂ, ಅಥವಾ ಅರ್ಜುನ ತನ್ನ ಬಿಲ್ಲು ಬಾಣಗಳನ್ನು ಧರ್ಮಜನ ಶಯ್ಯಾಗ್ರಾಹದಲ್ಲಿಯೇ ಏಕೆ ಇಟ್ಟಿದ್ದನೆಂಬುದಕ್ಕೂ ಕಾರಣ ಹೇಳಬೇಕಾದುದು ಈ ಘಟನೆಯನ್ನು ವಿಶ್ಲೇಷಿಸುವವರ ಕರ್ತವ್ಯವಾಗುತ್ತದೆ. ಈ ಕಾರಣವನ್ನು ಸಾಮಾನ್ಯ ರೀತಿಯಲ್ಲಿ ವಿವರಿಸುವುದಾಗದು. ಏಕೆಂದರೆ ಆಯುಧ ಶಾಲೆಯು ರಾಜಪುತ್ರರ ಶಯ್ಯಾಗ್ರಹವಾಗಿರಲಿಲ್ಲ. ಅರ್ಜುನನಿಗೆ ಬಿಲ್ಲು ಇಡುವುದಕ್ಕೆ ಧರ್ಮಜನ ಶಯ್ಯಾಗ್ರಹವೂ ಬೇಕಿರಲಿಲ್ಲ. ಅವರು ಬಾಡಿಗೆಯ ಮನೆಯಲ್ಲಿದ್ದು ಜಾಗವಿರದಿದ್ದುದರಲ್ಲವೇ ಆ ಮಾತು. ಇಲ್ಲೇನೋ ಶ್ರೀಕೃಷ್ಣ ತಂತ್ರ ಬಿದ್ದೀತು. ಕೇಳಿ, ಪ್ರಾಯಶ್ಚಿತ್ತಕ್ಕೆ ಅರ್ಜುನ 12 ವರ್ಷ ತೀರ್ಥಯಾತ್ರೆ ಹೊರಡಬೇಕಾಗುತ್ತದೆ. ಆ ಕಾಲದಲ್ಲಿ ಅರ್ಜುನ ನಾಗಕನ್ಯೆ ಉಲೂಪಿಯನ್ನು, ಮಣಿಪುರಿಯ ಚಿತ್ರಾಂಗದೆಯನ್ನು ಕೈ ಹಿಡಿದು ಮಕ್ಕಳು ಹುಟ್ಟಿ 1-2 ವರ್ಷ ಅಲ್ಲಿ ವಾಸಿಸಿ ಆ ಜನರೊಡನೆ ಸಖ್ಯ ಬೆಳೆಸಿ ಮುಂದಿನ ಯುದ್ಧಕ್ಕೆ ಜನಬಲ ಯೋಧರನ್ನು ಜಮಾಯಿಸುತ್ತಾನೆ. ತೀರ್ಥಯಾತ್ರೆ ಹೊರಡುವವರೆಲ್ಲ ಹೋದಲ್ಲೆಲ್ಲ ವಿವಾಹವಾಗಿ ಬರುವುದನ್ನು ಯಾರಾದರೂ ಕೇಳಿದರುಂಟೋ? ಸುಭದ್ರಾ ವಿವಾಹವೂ ಸೇರಿದಂತೆ ಇಲ್ಲಿ ನಡೆದುದು ಅದೇ. ಅರ್ಜುನ ನೆಪಕ್ಕೆ 1-2 ತೀರ್ಥಕ್ಷೇತ್ರಗಳನ್ನು ಸುತ್ತಿದ್ದೂ ಉಂಟು ಎನ್ನೋಣ. ಆದರೆ ನಡೆದ ರೀತಿ ನೋಡಿದರೆ ಇದು ಒಂದು ಯುದ್ಧ ಸಿದ್ಧತೆಯೇ ಎನ್ನಬೇಕಾಗುತ್ತದೆ. ಈ ಗುಟ್ಟು ಮೊದಲೇ ತಿಳಿದಿದ್ದರೆ ಪಾಂಡವರ ಬಲ ಇನ್ನಷ್ಟು ಹೀಗೆ ಬೆಳೆಯುವ ಮುಂಚೆ ಕೌರವರಿಂದ ಅದಕ್ಕೆ ಇನ್ನೇನು ಆಪತ್ತು ಒದಗಿ ಬರುತ್ತಿತ್ತೋ? ಅದಾಗದಂತೆ ಬೇರೊಂದು ನೆಪದಲ್ಲಿ ಸುದೀರ್ಘವಾಗಿ 12 ವರ್ಷ ಇದು ನಡೆಯಿತೆಂದರೆ ಶ್ರೀಕೃಷ್ಣನ ಸೂಚನೆ ಸಲಹೆ ಇಲ್ಲದೆ ಇದು ನಡೆಯಿತೆಂದು ನಂಬುವುದು ಕಷ್ಟವಾಗುತ್ತದೆ. ಅದಕ್ಕೆಂದೇ ಮುಂಚಿತವಾಗಿ ಅರ್ಜುನನ ಬಿಲ್ಲು ಧರ್ಮಜನ ಶಯ್ಯಾಗೃಹಕ್ಕೆ ಧಾವಿಸಿತು. ಅರ್ಜುನ ಧಾವಿಸಿದ. ಟಿವಿಯ ಶಕುನಿಗೆ ಇದರ ಗುಟ್ಟು ಹೇಗೋ ತಿಳಿದಂತೆ ಚಿತ್ರಿತವಾದರೂ ಇದಕ್ಕೆ ಪ್ರತಿ ಅವನೇನೂ ಮಾಡಲಾಗಲಿಲ್ಲ. ಪ್ರಭಾಸಕ್ಕೆ ದ್ವಾರಕೆಗೆ ಅರ್ಜುನ ಬಂದಾಗ ಶ್ರೀಕೃಷ್ಣನೊಡನೆ ಆಳವಾದ ಸ್ನೇಹ ಬೆಳೆಯುತ್ತದೆ. ವಿಹಾರ, ಶಯ್ಯ, ಆಸನ, ಭೋಜನೇಶು ಎಂಬಂತೆ ಎಲ್ಲ ರೀತಿಯಲ್ಲೂ ಕೇಶವಾರ್ಜುನರು ಒಂದಾಗಿ ಬೆರೆಯುತ್ತಾರೆ. ಮುಂದೆ ಧೃತರಾಷ್ಟ್ರನಿಗೆ ಸುಭದ್ರೆಯ ವಿವಾಹ ಪಾಂಡವರನ್ನು ಗಣನೀಯವಾದ ಯುದ್ಧ ಶಕ್ತಿಯನ್ನಾಗಿಸುತ್ತದೆ. ಸುಭದ್ರೆಯ ಮಗು ಅಭಿಮನ್ಯು ಹುಟ್ಟಿದಾಗ ಶ್ರೀಕೃಷ್ಣನಿಗೆ ಅವನೆಷ್ಟು ಪ್ರಿಯನಾದನೆಂದರೆ ದಯಿತೋ ವಾಸುದೇವಸ್ಯ ಬಾಲ್ಯಾತ್ ಪ್ರಭೃತಿಚ್ಛಾಭವತ್ ಜನ್ಮ ಪ್ರಭೃತಿ ಕೃಷ್ಣಶ್ಚ ಚಕ್ರೆ ತಸ್ಯ ಕ್ರಿಯಾ ಶುಭಾಃ. ಆದಿಪರ್ವದ 220 ಸ್ಕಂದ 70ನೇ ಶ್ಲೋಕ. ಎಂಬಂತೆ ಈ ಮಗುವಿನ ಬಾಲ ಸೇವೆಗಳನ್ನೆಲ್ಲ ಮಲಮೂತ್ರ ಬಳಿಯುವ ಹೀನ ಕೆಲಸವನ್ನೂ ಸಹ ಶ್ರೀಕೃಷ್ಣನೇ ಮಾಡಿ ಬೆಳೆಸಿದನಂತೆ. ಈ ಮಗುವು ಮುಂದೆ ಕೃಷ್ಣನನ್ನೇ ರೂಪದಲ್ಲಿಯೂ ಹೋಲುತ್ತಾ ಶೌರ್ಯ, ವೀರ್ಯ, ಪರಾಕ್ರಮಗಳಲ್ಲಿಯೂ ಶ್ರೀಕೃಷ್ಣನಂತೆ ಬೆಳೆದನೆಂದೂ ವ್ಯಾಸರು ಬರೆದಿದ್ದಾರೆ. ಶ್ಲೋಕ 77. ಈ ವ್ಯಾಸ ದರ್ಶನಕ್ಕೆ ಮಸಿ ಬೆಳೆಯುವ ಕಥೆಯನ್ನು ಆಂಧ್ರ ಮಹಾಭಾರತ ಕಥಾಕಾರರು ಬೆರೆಸಿ
ಹಿಂದೆ ಶ್ರೀಕೃಷ್ಣನಿಂದ ಕೊಲ್ಲಲ್ಪಟ್ಟಿದ್ದ ಕಂಸನೇ ಈಗ ಸೇಡು ತೀರಿಸಿಕೊಳ್ಳಲು ಅಭಿಮನ್ಯುವಾಗಿ ಹುಟ್ಟಿ ಬಂದನೆಂದು, ಇದನ್ನು ತಿಳಿದೇ ಶ್ರೀಕೃಷ್ಣ ಚಕ್ರವ್ಯೂಹದಲ್ಲಿ ಅವನನ್ನು ಕೊಲ್ಲಿಸಿದನೆಂದು ಬರೆದಿರುವುದು ಹೀನ ಕವಿಯ ಮಾರ್ಗವಾಗಿ ಕೀಳುಮಟ್ಟದ ಅಭಿರುಚಿಯನ್ನು ತೋರಿಸುತ್ತದೆ. ಚಂದ್ರನ ಅಂಶವಾಗಿ ಜನಿಸಿದ ಅಭಿಮನ್ಯು 14 ವರ್ಷಕ್ಕೆ ಸತ್ತದ್ದು ಚಂದ್ರನಿಗೆ 14 ಕಲೆಗಳಾದ್ದರಿಂದ ಎಂಬ ಮರ್ಮವನ್ನು ಅರಿಯದೆ, ಎತ್ತಿ ಹಿಡಿಯದೆ ಶ್ರೀಕೃಷ್ಣ ಚಾರಿತ್ರ್ಯಕ್ಕೆ ಅಪಚಾರವೆಸಗಿ ಬರೆಯುವ ಈ ಬಗೆಯ ಅಪ್ರಾಮಾಣಿಕ ಕಥೆಗಳಿಂದ ಧರ್ಮಹಾನಿಯೇ ಹೊರತು ಯಾವ ಧರ್ಮ ಸಾಧನೆಯೂ ಆಗಲಾರದು. ಪ್ರೇಮ ಸ್ವರೂಪವನ್ನು ಭಯಗ್ರಸ್ತನೆಂದು, ದ್ವೇಷ ಆರದ ಪಿಶಾಚಿಯೆಂದು, ಸೇಡಿನ ಮನೋಭಾವದವನೆಂದು ಚಿತ್ರಿಸುವುದು ಶ್ರೀಕೃಷ್ಣ ಪ್ರೇಮವಾಗಲಾರದಷ್ಟೇ. ತನ್ನ ಸೋದರ ಮಾವನ ಪ್ರೀತಿಯಿಂದ ಪೂರ್ಣ ವಂಚಿತನಾದ ಶ್ರೀಕೃಷ್ಣ ತಾನು ಹಾಗಾಗದೆ ತನ್ನ ಸೋದರಳಿಯನಿಗೆ ತನ್ನನ್ನೇ ಪ್ರೀತಿಯಲ್ಲಿ ಅರ್ಪಿಸಿಕೊಂಡನೆಂಬ ನಿರೂಪಣೆಯಿಂದ ಭಾವುಕರ ಹೃದಯ ಬಿಗಿದು ಬರುತ್ತದೆ. ಇದು ವ್ಯಾಸದರ್ಶನ. ಖಾಂಡವವನ ದಹನ ಪ್ರಸಂಗದಲ್ಲೂ ಪಾಂಡವರ ಮೇಲೆ ಶ್ರೀಕೃಷ್ಣ ಪ್ರೀತಿ ಎಷ್ಟಿತ್ತೆಂದು ತಿಳಿದು ಬರುತ್ತದೆ. ಈ ಭಾಗವನ್ನು ಮುಂದಿನ ಭಾಗದಲ್ಲಿ ಕೇಳೋಣ. ಇಂದಿನ ಈ ಭಾಗವನ್ನು ವೃಂದಾವನ ವಿಹಾರಿ ಶ್ರೀಕೃಷ್ಣನಿಗೆ ಸಮರ್ಪಣಾ ಮಾಡ್ತೀನಿ. ಶ್ರೀಕೃಷ್ಣಾರ್ಪಣಮಸ್ತು.